ಕಾಕ್ರೋಚ್ ಪಾರ್ಟಿ ಅಂತ ಹುಟ್ಟಿದ್ಯಲ್ಲ, ಒಂದ್ ಕೆಲಸ ಮಾಡೋಣ, ಪ್ರಾದೇಶಿಕ ಪಕ್ಷ ಕಟ್ಟಿ ಅಂತ ಆ ಒತ್ತಡಕ್ಕೆ ನಾನು DCM ಅವ್ರನ್ನ ಶಿಕ್ಷೋದಿಲ್ಲ. ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷ ಆಗ್ಬಿಟ್ಟು ಅಧ್ಯಕ್ಷ ಆಗಿ 2028ರ ಚುನಾವಣೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು 50 ಸೀಟ್ ಗೆದ್ದು ತೋರಿಸ್ಲಾ. ಯಾರು DCM ಅವರು ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷ ಆಗಿ ಅಲ್ಲಾಗ್ಬಿಡ್ಲಿ ಸಾರ್. ನಮ್ ಕೇಳಿದ್ರಲ್ಲ ಪ್ರಾದೇಶಿಕ ಪಕ್ಷ 17 ಸೀಟು 1 ಸೀಟು 2 ಸೀಟು ಅಂತಾರಲ್ಲ, ಅದಕ್ಕೆ ಅಲ್ಲೇ ಅಧ್ಯಕ್ಷ ಆಗಿ ಒಂದು 50 ಸೀಟ್ ಗೆದ್ದು ನಿನ್ನೆ ಫ್ರೀಡಂ ಪಾರ್ಕ್ ಅಲ್ಲಿ ನಿಂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಐ ಎಂ ಕಾಕ್ರೋಚ್ ಅಂತ T-ಶರ್ಟ್ ಬಿಡುಗಡೆ ಮಾಡ್ತಾರೆ ಸರ್. ಈ ಯಾವ ಹೀನಾಮಾನದ ಸ್ಥಿತಿ ಕಾಂಗ್ರೆಸ್ನವ್ರು ಬಂದ್ಬಿಟ್ಟಿದ್ದಾರೆ ಅಂತ ಪಾಪ ನಾನು ನೋಡಿದ್ರೆ ಅವ್ರ ಪರವಾಗಿ ನನಗೆ ಆಗ್ತದೆ ಸರ್. ನನ್ನ ಸ್ಟೇಟಸ್ಸು ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ, ಕನ್ನಡದ ನೆಲ ಜಲ ಭಾಷೆಯ ಬಗ್ಗೆ ಅತಿಯಾದಂಥ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಹುಡುಗ, ಸರ್ಕಾರಕ್ಕೆ ತೆರಿಗೆ ಮೂಲದಲ್ಲಿ ತೆರಿಗೆನೂ ಕೂಡ ಕಟ್ತಾ ಇರ್ತಕ್ಕಂಥ ಹುಡುಗ. ನನ್ನ ಸ್ಟೇಟಸ್ ಇಷ್ಟೇ, ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೀನಿ. ಕನ್ನಡ ನಾಡಿನ ಜನತೆಯ ಪರವಾಗಿ ಅವ್ರಿಗೆ ಯಾವುದೇ ಸಮಸ್ಯೆಗಳಿರಲಿ, ಸಂಕಷ್ಟಗಳಿರಲಿ, ಸರ್ಕಾರಗಳು ಮಾಡ್ತಕ್ಕಂಥ ಯಾವುದೇ ಹಗರಣಗಳಿರಲಿ, ತಪ್ಪುಗಳಿರಲಿ, ಇವೆಲ್ಲವೂ ಕೂಡ ಎತ್ತಿಡಿತಕ್ಕಂಥದ್ದಕ್ಕೆ ಒಬ್ಬ ಕನ್ನಡ ನಾಡಿನ ಸಾಮಾನ್ಯ ಪ್ರಜೆಯಾಗಿ ಬ್ರಾಕೆಟ್ ಅಲ್ಲಿ ಕಾಮನ್ ಮ್ಯಾನ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಕಾಮನ್ ಮ್ಯಾನ್ಗೂ ಉತ್ತರ ಕೊಡಬೇಕಾಗ್ತದೆ. ಕಾಮನ್ ಮ್ಯಾನ್ಗೆ ಉತ್ತರ ಕೊಡಬೇಕಾಗಿರೋದು ನೀವು. ಕಾಮನ್ ಮ್ಯಾನು ನಿಮ್ಮನ್ನ CM DCM 136 ಶಾಸಕರನ್ನ ಗೆಲ್ಲಿಸ್ತಕ್ಕಂಥದ್ದಕ್ಕೆ ಇದೇ ಕನ್ನಡ ನಾಡಿನ 7 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ ಇತ್ತು. ಹಾಗಾಗಿ ನಾನು ಅವ್ರ ಪರವಾಗಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಕೇಳ್ತಾ ಇದ್ದೀನಿ. ದಿಸ್ ಇಸ್ ಮೈ ಸ್ಟೇಟಸ್ ಸರ್.